ಹಾಯ್ ಎಲ್ರಿಗೂ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಹೇಳ್ತೀನಿ ಕೇಳಿ. ಅದಕ್ಕೂ ಮುಂಚೆ ಮಾರ್ನಿಂಗಿಂದ ಏನೆಲ್ಲ ಆಯಿತು ಹೇಳ್ತೀನಿ ಕೇಳಿ. ನನ್ನ ಮಗ ಬುಜ್ಜಿ ಶಕ್ತಿ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ರು. ಸೊ ಹಾಗಾಗಿ ಮಾರ್ನಿಂಗ್ ಇಲ್ಲಿಗೆ ಬಂದಿದ್ದೀವಿ. ಅವನ್ನ ಕಳಿಸ್ಕೊಟ್ಬಿಟ್ಟು ಬರೋಕ್ಕೆ ಅವ್ರ ಅಜ್ಜಿ ಜೊತೆ. ಸೊ ಎಲ್ಲ ಇಲ್ಲೇ ಬಸ್ ಹತ್ರ ವೆಯ್ಟ್ ಮಾಡ್ತಿದ್ದೋ. ಸೊ ಅದೇ ಟೈಮಲ್ಲಿ ಆಲ್ರೆಡಿ 9:30 ಆಗಿತ್ತು ಅಂದ್ಬಿಟ್ಟು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಸೊ ಫೈನಲಿ ಎಲ್ಲರೂ ಅವರ ಆಶೀರ್ವಾದ ಎಲ್ಲ ತೊಗೊಂಡ್ರು. ಸೊ ನನ್ನ ಮಕ್ಕಳಿಬ್ರೂ ನನ್ನ ಮೈದನ ಕಾಲಕ್ಕೆ ಬೀಳ್ತಿದ್ದಾರೆ. ಫೈನಲಿ ಬಸ್ ಹೊರಡೋದಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಬುಜ್ಜಿ ಶಕ್ತಿಗೆ ಬಾಯ್ ಮಾಡಿ ಅಲ್ಲಿಂದ ಹೊರಟೋ. ಸೊ ಅಲ್ಲಿ ಗ್ಯಾಪಲ್ಲಿ ಒಂದು ನಾಯಿ ಮರಿ ಕೂಡ ಸಿಕ್ತು. ಸೊ ಅದನ್ನು ಮುದ್ದು ಮಾಡಿ ತಾಜಾ ತಿಂಡಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟೋ. ಅಲ್ಲಿ ಕೇಸರಿ ಬಾತು ಮತ್ತು ಖಾರ ಬಾತ್ ತೊಗೊಂಡು ಅದಾದಮೇಲೆ ಮಸಾಲೆ ದೋಸೆ ಆ್ಯಕ್ಚುಲಿ ರೀಸನಬಲ್ ಪ್ರೈಸಲ್ಲಿದೆ. ಸೊ ವೇಸ್ಟ್ ಮಾಡ್ದಿರೋ ಇರೋ ಥರ ಇದ್ದರೆ ಫುಡ್ಡನ್ನು ಅಲ್ಲಿ ತಿಂದರೆ ಬೆಟರ್ ಅನಿಸುತ್ತೆ. ಕಾಸ್ಟ್ ವೈಸು ಕ್ವಾಲಿಟಿ ವೈಸು ನನಗೆ ತುಂಬ ಇಷ್ಟ ತಾಜಾ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ರೆಡಿಯಾಗಿ ಅಲ್ಲಿಂದ ಹೊರಟಿದ್ದು ಅವರೇಬೇಳೆ ಮೇಳಕ್ಕೆ. ಸೊ ಇವತ್ತು ಲಾಸ್ಟ್ ಡೇ. ಸೊ ಹಾಗಾಗಿ ಅವರೇಬೇಳೆ ಮೇಳಕ್ಕೂ ನೋಡ್ಕೊಂಡು ಬರೋಣ ಅಂತ ಹೋದೋ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಮಮ್ಮಿ ಮತ್ತು ಅತ್ತೆ ಸಿಕ್ಕಿದ್ರು. ಸೊ ಹಾಗೆ ಅವ್ರ ಜೊತೆನೂ ಒಂದೆರಡು ಸೆಲ್ಫಿ ತೊಗೊಂಡು ಸೊ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ದೋ. ಇದು ಇನ್ಸ್ಟೆಂಟ್ ರಸಮ್ ಅಂತೆ. ಆ್ಯಕ್ಚುಲಿ ರಸಮ್ ಪೌಡ್ರನ್ನ ಪೇಸ್ಟ್ ಮಾಡಿ ಅದು ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿರ್ತಾರೆ. ಅದನ್ನು ಬಿಸಿನೀರಿಗೆ ಹಾಕಿದ್ರೆ ಅದು ರಸಮ್ ಆಗೋಗುತ್ತಂತೆ. ಬಟ್ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿತ್ತು. ನಿಜವಾಗ್ಲೂ ಪ್ಯಾಕೆಟಲ್ಲಿ ಹೇಗಿರುತ್ತೋ ನೋಡಬೇಕು. ಅದಾದಮೇಲೆ ಓಟ್ಸ್ ಕುಕ್ಕೀಸ್ ಅಂತ ಒಂದು ತೊಗೊಂಡೆ. ಬಟ್ ಟೇಸ್ಟ್ ಸಗದಾಗಿತ್ತು ಅದನ್ನು. ಮತ್ತು ನನ್ನ ಸಿಸ್ಟರ್ ಇದು ಕೋಕೋನಟ್ ಆಯಿಲ್ ಪ್ಯೂರ್ ಅಂತ ಮಾಡ್ತಿದ್ರು. ಅದನ್ನು ಒಂದು 250 ml ಅದೊಂದು ತೊಗೊಂಡ್ಳು. ಅದಾದಮೇಲೆ ನಾನು ಬಂದು ಕಿಚನ್ ಸೆಟ್ವೇರ್ ಎಲ್ಲ ನೋಡಿದೆ. ಬಟ್ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿನೇ ಇತ್ತು. ಕ್ವಾಲಿಟಿ ಏನು ಅಷ್ಟಕ್ಕಷ್ಟೇ ಅದು. ಸೊ ಹಾಗಾಗಿ ಅದೇನು ಅಷ್ಟು ಇಷ್ಟ ಆಗಲಿಲ್ಲ. ಅದನ್ನೆಲ್ಲ ನೋಡಿ ಆದಮೇಲೆ ನೆಕ್ಸ್ಟು ನಾವು ಪಿಕಲ್ ಟೇಸ್ಟ್ ಮಾಡೋಣ ಅಂತ ಹೋದವು. ಆ್ಯಕ್ಚುಲಿ ನನಗೆ ಹುಣ್ಸೆಹಣ್ಣು ತೊಕ್ಕು ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಇಲ್ಲಿ ವೀಣೆ. ಅದು ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತು ನೋಡೋದಕ್ಕೆ. ಬಟ್ ಕಾಸ್ಟ್ ವೈಸ್ ನೋಡೋಕ್ಕೋದ್ರೆ ತುಂಬ ಕಾಸ್ಟ್ ಜಾಸ್ತಿ ಇದೆ ಅದು. ಮತ್ತು ಅಲ್ಲಿ ಫೋಟೋ ಪ್ರಿಂಟ್ ಇಮಿಡಿಯೇಟ್ಲಿ ಕೊಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಗ್ಲಾಸಸ್ ನೋಡ್ತಿದ್ದೀರಲ್ಲ ಕಪ್ಪು. ಈ ಕಪ್ಪನ್ನು ಆ್ಯಕ್ಚುಲಿ ಹೊಟ್ಟಿನಿಂದ ಮಾಡ್ತಾರಂತೆ. ಭತ್ತದ ಹೊಟ್ಟು ಮತ್ತು ಏನು ತೆಂಗಿನಕಾಯಿ ಹೊಟ್ಟು ಅದರಿಂದೆಲ್ಲ ಮಾಡ್ತಿರಿದ್ರಂತೆ. ಸೊ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿದ್ರು. ಹಾಗೆ ಮುಂದೆ ಬರ್ತಾ ಸ್ಲಿಪ್ಪರ್ಸ್ ನೋಡಿದೆ. ಅದು ಇಷ್ಟ ಆಯಿತು. ಬಟ್ ಕಾಸ್ಟ್ ವೈಸ್ ತುಂಬ ಕಾಸ್ಟ್ ಜಾಸ್ತಿ ಹೇಳಿದ್ರು. ಇರೋ ಸ್ಲಿಪ್ಪರ್ಸೇ ಇಡೋಕ್ಕೆ ಜಾಗ ಇಲ್ಲ. ಸೊ ಹಾಗಾಗಿ ಬಂದುಬಿಟ್ಟೆ. ಫೈನಲಿ ಫುಡ್ ತಿನ್ನೋಣ ಅಂತ ನೋಡಿದ್ರೆ ಕ್ಯೂ ನೋಡಿದ್ರೆ ಇಲ್ಲಿಂದ ತುಂಬಾ ಉದ್ದ ಇತ್ತು. ನನಗೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅವರೇಬೇಳೆ ಐಸ್ ಕ್ರೀಮು. ಅಲ್ಲಿಂದ ಮುಂದೆ ಬಂದರೆ ಇದು ನಮಸ್ಕಾರ ಗುರು ಅಂತ ಒಂದು ಸ್ಟ್ಯಾಚ್ಯೂ ಇತ್ತು. ನಂಗೆ ಆ್ಯಕ್ಚುಲಿ ತುಂಬ ಡಿಸಪಾಯಿಂಟ್ ಆಯಿತು. ನನ್ನ ಹೈಟಿಗೆ ಇರಲಿಲ್ಲ ಅದು. ಸೊ ಫೈನಲಿ ಔಟ್ಸೈಡ್ ಬಂದು ಒಂದು ಬೇಲ್ಪುರಿ ತಿಂದು ಅಲ್ಲಿಂದ ಹೊರಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.